ಶಿವಣ್ಣ ಅಂದರೆ ಎನರ್ಜಿ, ಅವರಿಗೆ ಸುಮ್ಮನೆ ಕೂರೋದಂದರೆ ಅಲರ್ಜಿ. ಅದಕ್ಕೇನೆ ಅವ್ರ ಹತ್ರ ಟನ್ ಗಟ್ಟಲೆ ಪ್ರೊಡ್ಯೂಸರ್ಗಳು ಹೋಗೋದು ಆ್ಯಂಡ್ ಅವರ ಬರ್ಡೇಗೆ KG ಗಟ್ಟಲೆ ಅಪ್ಡೇಟ್ಗಳು ಬರೋದು. ಅದು ಇನ್ನೂ ನಿಂತಿಲ್ಲ, ಇಷ್ಟು ದಶಕಗಳಾದರೂ ಆ್ಯಂಡ್ ಇನ್ನು ಮುಂದೇನೂ ನಿಲ್ಲಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಅದೇ ರೀತಿಯೇ ಈ ವರ್ಷನೂ ಕೂಡ ಹಲವಾರು ಅಪ್ಡೇಟ್ಗಳು ಬಂದಿದ್ದಾವೆ ಇವರ ಬರ್ಡೇ ಪ್ರಯುಕ್ತ. ಪ್ರತಿ ವರ್ಷ ಬರ್ಡೇ ದಿನನೇ ಲಿಸ್ಟ್ ಮಾಡಿಕೊಂಡು ಅದರ ಮಾರನೇ ದಿನನೇ ವಿಡಿಯೋ ಬಂದಿರೋದು. ಬಟ್ ಈ ವರ್ಷ ಸ್ವಲ್ಪ ಲೇಟ್ ಆಯಿತು, ಕ್ಷಮೆ ಇರಲಿ. ಅಯ್ಯೋ ಬಿಡುಗರು ನಿಂದಿದ್ದೇ ಗೋಳು ಅಂತ ಆಲ್ರೆಡಿ ಬೈಕೊಂಡು ಬೇಜಾರಾಗಿರ್ತೀರ ಇದ್ರ ಮೇಲೆ. ಎಸ್, ಅಕ್ಸೆಪ್ಟೆಡ್. ಸೊ ಈಗ ಅದನ್ನು ಸೈಡ್ಗೆ ಇಟ್ಟು ಇವರ ಸಿನಿಮಾಗಳ ಸುತ್ತ ಒಂದು ಹಾಗೆ ರೌಂಡ್ ಹಾಕ್ಕೊಂಡು ಬರೋಣ ಬನ್ನಿ. ನಂಬರ್ 1, ಭೈರತಿ ರಣಗಲ್. ಇದರ ಬಗ್ಗೆ ನಿಮಗೆ ಗೊತ್ತೇ ಇದೆ. ನರ್ತನ್ ಅವರು ಡೈರೆಕ್ಟ್ ಮಾಡ್ತಿರೋವಂಥ ಚಿತ್ರ. ಇದು ಮಫ್ತಿ ಸಿನಿಮಾದ ಪ್ರೀಕ್ವಲ್. ಮೊದಲಿಗೆ ಇದು ಪ್ರೀಕ್ವಲ್ ಹಾಗೆ ಸೀಕ್ವಲ್ ಎರಡೂ ಆಗಿತ್ತು. ಬಟ್ ಈಗ ಇದು ಮೇಜರ್ಲಿ ಪ್ರೀಕ್ವಲ್ ಅಷ್ಟೇ ಅಂತೆ. ರೀಸೆಂಟಾಗಿ ಟೀಸರ್ ಕೂಡ ರಿಲೀಸ್ ಆಗಿತ್ತು. ಹೆಚ್ಚು ಜನ ಯಾಕೆ ರಿವ್ಯೂ ಮಾಡಿಲ್ಲ ಅಂತ ಕೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಬೇಜಾರು ಆಗಿದ್ರು. ಪರ್ಸನಲಿ ಹೇಳೋಕೇನೋ ಹೊಸ ವಿಷಯ ಇರಲಿಲ್ಲ ಅಲ್ಲಿ. ಇಟ್ ವಾಸ್ ಜಸ್ಟ್ ಅ ಗ್ಲಿಮ್ಸ್ ಬರ್ಡ್ಗೆ ಅಂತ ಒಂದು ವಿಡಿಯೋನ ಬಿಟ್ಟ ಹಾಗೆ ಇತ್ತು ಅದು. ಸೊ ಅದಕ್ಕೆ ಅಂತ ಮಾಡಲಿಲ್ಲ. ಎನಿವೇಸ್, ಇಲ್ಲಿ ಭೈರತಿ ರಣಗಲ್ ಏನಾಗಿದ್ದ ಡಾನ್ ಆಗೋಕ್ಕೂ ಮುಂಚೆ ಅದನ್ನು ಕವರ್ ಮಾಡಿದ್ದಾರೆ. ಆಲ್ಸೋ ಆ ಕಥೆಯೆಲ್ಲ ಆದಮೇಲೆ ಮಫ್ತಿ ನಂತರದ ಒಂದಷ್ಟು ತುಣುಕುಗಳು ಅಥವಾ ಆ್ಯಕ್ಚುಲ್ ಸೀಕ್ವೆಲ್ ಏನಿತ್ತು ಅಲ್ಲಿಗೆ ಒಂದು ಕನೆಕ್ಷನ್ನ ಕೂಡ ಕೊಡ್ಬೋದು. ಬಿಕಾಸ್ ಮಫ್ತಿ ನಂತರದ ಮುಂದಿನ ಭಾಗ ಏನಿತ್ತು ಅದನ್ನು ಕೂಡ ಮಾಡೋ ಪ್ಲಾನ್ಸ್ ಇದೆ ಅಂತ ಹೇಳ್ತಾ ಇದ್ರು. ಈ ವರ್ಷದ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಮೇನ್ಲಿ ಬಿಕಾಸ್ ನರ್ತನ್ ಅವರು ಇಷ್ಟು ವರ್ಷ ಆದಮೇಲೆ ವಾಪಸ್ ಬರ್ತಾ ಇದ್ದಾರೆ ಅಂತ. ಅದೇ ಫಾರ್ಮ್ನಲ್ಲಿ ಇದ್ದಾರ ಅಂತ ನೋಡಬೇಕು. ಆಲ್ಸೋ ವಿ ನೀಡ್ ಹಿಮ್ ಅಟ್ ಈಸ್ ಫುಲ್ ಪೊಟೆನ್ಷಿಯಲ್. ಮುಂದೆ ಏನಾದರೂ ಡೈರೆಕ್ಟರಿಂದ ಒಂದು ಪ್ರಾಜೆಕ್ಟ್ ಮೇಲೆ ಹೆಚ್ಚು ನಂಬಿಕೆ ಹುಟ್ಟುತ್ತೆ, ಹೋಪ್ ಬೆಳೆಯುತ್ತೆ ಅನ್ನೋದಾದರೆ ಆ ಲಿಸ್ಟಲ್ಲಿ ಇವರು ಸದ್ಯಕ್ಕೆ ಇದ್ದಾರೆ. ಹೋಪ್ ಆ ಹೆಸರು ಈ ಸಿನಿಮಾದಿಂದ ಇನ್ನೂ ಹೆಚ್ಚಿಗೆ ಆಗಲಿ ಅಂತ. ರಿಲೀಸ್ ಡೇಟ್ ಸೆಪ್ಟೆಂಬರ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ ಟೀಸರ್ನಲ್ಲಿ. ನಮ್ಮವ್ರದ್ದು ಸ್ವಲ್ಪ ಇದೆ ಪ್ರಾಬ್ಲಮ್. ಪ್ರೇಕ್ಷಕರನ್ನು ಎಷ್ಟು ಕಾಯಿಸ್ಬೇಕೋ ಅಷ್ಟು ಕಾಯಿಸ್ತಾರೆ. ಆ ಕನೆಕ್ಷನ್ ಅನ್ನೋದೇ ಹೋಗ್ಬಿಡುತ್ತೆ ಆಫ್ಟರ್ ಅ ಪಾಯಿಂಟ್. ಇದು ಇವೆಂಟ್ ಫಿಲ್ಮ್ ಏನಲ್ಲ, ಇಟ್ಸ್ ಅ ಕಮರ್ಷಿಯಲ್ ಫಿಲ್ಮ್. ಇದು ಆಲ್ಮೋಸ್ಟ್ ಒಂದು ಫಿಲ್ಲರ್ ರೀತಿ ವರ್ಕ್ ಆಗಬೇಕು ಇಂಡಸ್ಟ್ರಿಯಲ್ಲಿ. ಬಟ್ ಇವುಗಳಿಗೇನೆ ಹೆಚ್ಚು ಸಮಯ ತಗೊಳ್ತಾರೆ. ಈವನ್ ಮ್ಯಾಕ್ಸ್ಗೂ ಇದೇ ಆಗಿದ್ದು. ಸೊ ಆ ಪ್ಲ್ಯಾನಿಂಗ್ ಕಡೆ ಹೆಚ್ಚು ಗಮನ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮೇಕರ್ಸ್ ಅಂತ ಅಂದ್ಕೊಳ್ತೀನಿ. ನಂಬರ್ 2, 45. ಇದು ಅರ್ಜುನ್ ಜನ್ಯ ಅವರು ನಿರ್ದೇಶಿಸ್ತಿರುವಂಥ ಚಿತ್ರ. ಇಲ್ಲಿ ಉಪೇಂದ್ರ ಅವರು ಹಾಗೆ ರಾಜ್ ಬಿ ಶೆಟ್ಟಿ ಅವರು ಕೂಡ ನಟಿಸ್ತಾ ಇದ್ದಾರೆ. ಇಲ್ಲಿ ತನಕ ಆದಷ್ಟು ಏನು ಬಿಟ್ಕೊಡದ ಹಾಗೆ ಕೆಲಸಗಳನ್ನು ಮಾಡ್ತಾ ಇದೆ ಚಿತ್ರತಂಡ. ಶಿವಣ್ಣನ ಬರ್ಡೇಗೋಸ್ಕರ ಬಿಟ್ಟಂಥ ಪೋಸ್ಟರ್ ಇದು. ಆ್ಯಕ್ಚುಲಿ ಇನ್ನೂ ಕ್ಲೈಮ್ಯಾಕ್ಸ್ ಶೂಟಿಂಗ್ ಬಾಕಿ ಇದೆ ಅಂತೆ. ಆ ಕ್ಲೈಮ್ಯಾಕ್ಸನ್ನೇ 30 ದಿನಗಳ ಕಾಲ ಶೂಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ. ಸೊ ಅದಕ್ಕಾಗಿ ಸಿನಿಮಾ ಕಂಪ್ಲೀಟ್ ಆದ ಮೇಲೇ ಆ್ಯಂಡ್ ಪ್ರಾಡಕ್ಟ್ ಅವರ ಕೈಗೆ ಬಂದ ಮೇಲೇ ಇದು ಹೇಗಿದೆ, ಯಾವ ರೀತಿಯಲ್ಲಿ ಇರುತ್ತೆ ಆ್ಯಂಡ್ ಇದರ ಕಾಂಟೆಂಟ್ ಏನು ಅನ್ನೋದನ್ನೆಲ್ಲ ನಾವು ಒಂದೊಂದಾಗಿ ಬಿಡ್ತಾ ಹೋಗ್ತೀವಿ. ಅಲ್ಲಿ ತನಕ ನೋ ಡೀಟೇಲ್ಸ್ ಅಂತ ಅವ್ರು ಹೇಳಿದ್ರು. ಸೊ ಮೋಸ್ಟ್ಲಿ 45 ಈ ವರ್ಷದಲ್ಲಿ ರಿಲೀಸ್ ಆಗೋದಿಲ್ಲ, 2025ರಲ್ಲೇ ಅದು ಬರೋದು. ಈವನ್ ಜಾನರ್ ಯಾವುದು ಅಂತ ಕೇಳಿದ್ರು ಕೂಡ ಅದನ್ನು ಹೇಳಲಿಲ್ಲ ಅರ್ಜುನ್ ಜನ್ಯ ಅವರು. ಕಮರ್ಷಿಯಲ್ ಮಾಸ್ ಅಂತೂ ಇರುತ್ತೆ. ಅದನ್ನು ಬಿಟ್ಟು ಇನ್ನು ಹಲವಾರು ಸರ್ಪ್ರೈಸ್ಗಳಿದ್ದಾವೆ ಸಿನಿಮಾದಲ್ಲಿ. ಅವುಗಳನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ಅಂತ ಅವ್ರು ಹೇಳ್ತಾರೆ. ಈವನ್ ರಾಜ್ ಬಿ ಶೆಟ್ಟಿ ಅವರು ಕೂಡ ಹೇಳಿದ್ರು, ಏನೋ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅದು ವರ್ಕ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಅಂತ. ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಒಂದು ಅನಿಮೇಷನ್ ರೀತಿ ಇದು ಹೇಗಿರುತ್ತೆ ಅಂತ ಪ್ರಿಪೇರ್ ಮಾಡಿಕೊಂಡು ತೋರಿಸಿದ್ರಂತೆ ಆ್ಯಕ್ಟರ್ಸ್ಗೆ. ಸೊ ವರ್ಕ್ ಅಂತೂ ಮಾಡಿದಾರಂತೆ. ಬಟ್ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಹೇಗಿರುತ್ತೆ ಸಿನಿಮಾ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದು ಕೂಡ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ. ಅದು ಹಿಟ್ ಆದಷ್ಟು ಇಂಡಸ್ಟ್ರಿಗೆ ಒಳ್ಳೆಯದಾಗತ್ತೆ. ನಂಬರ್ 3, ಉತ್ತರಾಖಂಡ. ಇದು ಡಾಲಿ ಧನಂಜಯ ಅವರು ನಟಿಸ್ತಾ ಇರುವಂಥ ಚಿತ್ರ. ಇದೊಂದೇ ಹೆಸರನ್ನು ಹೇಳಿದ್ರೆ ತಪ್ಪಾಗತ್ತೆ. ಬಿಕಾಸ್ ಈ ಚಿತ್ರದಲ್ಲಿ ಅವನಜ್ಜಿ ಆ್ಯಕ್ಟರ್ಸ್ಗಳ ದಂಡೆ ಇದೆ. KRG ಅವರ ಅತಿ ದೊಡ್ಡ ಪ್ರಾಜೆಕ್ಟ್. ಒಂದು ಗುರಿಯನ್ನು ಇಟ್ಕೊಂಡು ಇಬ್ಬರು ಕೆಲಸ ಮಾಡ್ತಾ ಇರೋದು. 2 ಭಾಗಗಳಲ್ಲಿ ಸಿನಿಮಾ ಬರ್ತಾ ಇದೆ. ಮೋರ್ ಆಫ್ ಇದು ಮಿರ್ಜಾಪುರ್ ರೀತಿಯ ಒಂದು ಅಥೆಂಟಿಕ್ ಉತ್ತರ ಕರ್ನಾಟಕದ ಗ್ಯಾಂಗ್ಸ್ಟರ್ಗಳ ಕಥೆ. ಆ್ಯಂಡ್ ಅಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ನಟಿಸ್ತಾ ಇದ್ದಾರೆ. ಜಸ್ಟ್ ಕೇಮಿಯೋ ಅಲ್ಲ, ಒಂದು ಫುಲ್ ಫ್ಲೆಜ್ ರೋಲ್ ಅವರಿಗಿದೆ. ಆ್ಯಂಡ್ ಅವರ ಪಾತ್ರದ ಹೆಸರು ಮಾಲೀಕಾ ಅಂತ. ಬರ್ಡೇ ಪ್ರಯುಕ್ತ ಬಿಟ್ಟಂಥ ಪೋಸ್ಟರ್ ಇದು ಚೆನ್ನಾಗಿತ್ತು. ರೀಸೆಂಟಾಗಿ ಜೈಲರ್ನಲ್ಲಿ ಶಿವಣ್ಣ ಈ ರೀತಿ ಕಾಣಿಸಿದ್ರು. ಅದು ಬೇರೆ ಲೆವೆಲ್ ರೇಜ್ನ ಉಂಟು ಮಾಡಿತ್ತು. ಇಷ್ಟ ಆಗಿತ್ತು ಎಲ್ರಿಗೂ. ಸೊ ಅದೇ ರೀತಿಯ ಎಫೆಕ್ಟ್ ಇಲ್ಲೂ ಉಂಟಾಗಲಿ. ರೋಹಿತ್ ಪದಕಿ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಾ ಇದೆ. ಐ ಫೀಲ್ ಇದು ಕೂಡ 2025ಕ್ಕೆ ಹೋಗುತ್ತೆ ಸಿನಿಮಾ. ಸೊ 2025 ಇಟ್ಸ್ ಗೋನಾ ಬಿ ಬಿಗ್. ಅದು ಎಷ್ಟು ಬಿಗ್ ಅನ್ನೋದನ್ನು ನಾವು ಈ 6 ತಿಂಗಳು ಕಾದು ವಿಟ್ನೆಸ್ ಮಾಡಬೇಕಿದೆ. ನಂಬರ್ 4, ಭೈರವನ ಕೊನೆ ಪಾಠ. ಇದ್ರ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ವಿ. ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡ್ತಾ ಇರೋವಂಥ ಚಿತ್ರ ಇದು. 14th ಸೆಂಚುರಿಯಲ್ಲಿ ನಡೆಯುವಂಥ ಕಥೆಯಂತೆ. ಪೋಸ್ಟರ್ ಬಗ್ಗೆ ಮಾಡಿದಂಥ ವಿಡಿಯೋದಲ್ಲಿ ಒಂದಷ್ಟು ವಿಷಯಗಳ ಬಗ್ಗೆ ತಿಳಿಸಿದ್ವಿ ಕೂಡ. ನೋಡಿಲ್ಲ ಅಂದರೆ ನೋಡಿ. ಎಷ್ಟೋ ರಾಜರ ಕಥೆಗಳ ಬಗ್ಗೆ ನಮಗೇನು ಗೊತ್ತೇ ಇಲ್ಲ. ಆ ಸೆಂಚುರಿನೇ ಆಗಿತ್ತು. ಕೆಲವೊಂದು ಮಾತ್ರ ಫೇಮಸ್ ಆಗಿದ್ದಾವೆ ಆ್ಯಂಡ್ ಆಗದೇ ಇರೋವು ಹಲವು. ಆ ಥರದ ಒಬ್ಬ ರಾಜನ ಕಥೆ ಇದು ಅಂತ ಅವ್ರು ಹೇಳಿದ್ರು. ಈ ಅಕ್ಟೋಬರ್ನಿಂದ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರಂತೆ. ಇದು ಯಾವ ಸ್ಕೇಲ್ನಲ್ಲಿ ಬರುತ್ತೆ, ಇಲ್ಲಿ ಆ್ಯಕ್ಚುಲಿ ಏನನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಜಾನ ಬಂದು ಪೀರಿಯಡ್ ಆ್ಯಕ್ಷನ್ ಡ್ರಾಮಾ ಅಂತೆ. ರೈಟಿಂಗ್ ಬಗ್ಗೆ ಅಫ್ಕೋರ್ಸ್ ನಂಬಿಕೆ ಇದೆ. ಬಟ್ ಈ ಜಾನನ್ನು ಹೇಮಂತ್ ಅವರು ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ನೋಡಬೇಕಿದೆ.
2025 ಕೊನೆಯಲ್ಲಿ ರಿಲೀಸ್ ಆಗೋ ಸಾಧ್ಯತೆ ಇದೆ ಈ ಸಿನಿಮಾ. ನಂಬರ್ 5 ಶಿವಗಣ. ಶಿವರಾಜ್ ಕುಮಾರ್ ಅವರು ಹಾಗೆ ಗಣೇಶ್ ಅವರು ಒಂದು ಮಲ್ಟಿ ಸ್ಟಾರರ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ ಅಂತ ಸುದ್ದಿ ಓಡಾಡ್ತಾ ಇತ್ತು. ಅದು ಅಫಿಷಿಯಲಿ ಕನ್ಫರ್ಮ್ ಕೂಡ ಆಗಿತ್ತು. ಸೊ ಆ ಟೀಮ್ ಕಡೆಯಿಂದ ಕೂಡ ಒಂದು ಪೋಸ್ಟರ್ನ ಶಿವಣ್ಣನವರ ಬರ್ಡೇ ಪ್ರಯುಕ್ತ ರಿಲೀಸ್ ಮಾಡಿದ್ದಾರೆ. ಅಂಡ್ ಟೈಟಲ್ ಕೂಡ ರಿವೀಲ್ ಮಾಡಿದ್ದಾರೆ. ಅದರ ಹೆಸರು ಶಿವಗಣ ಅಂತ. ಅಫ್ಕೋರ್ಸ್ ಸದ್ಯಕ್ಕೆ ಇದರ ಬಗ್ಗೆ ಹೆಚ್ಚು ವಿಷಯಗಳಿಲ್ಲ. ಇನ್ನು ಇದು ಶುರು ಆಗೋದಕ್ಕೆ ತುಂಬ ಸಮಯ ಇದೆ ಕೂಡ. ನಂಬರ್ 6 ದಳವಾಯಿ. ಗೋಸ್ಟ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರ ಹಳೆ ಕ್ಯಾರೆಕ್ಟರ್ ಒಂದನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ದಳವಾಯಿ ಅಂತ ಒಬ್ಬ ಗ್ಯಾಂಗ್ಸ್ಟರ್ ಆಗಿ. ಪರ್ಸನಲಿ ಅದು ಅಷ್ಟು ಇಷ್ಟ ಆಗಿರಲಿಲ್ಲ, ಬಟ್ ಹಲವರಿಗೆ ಅದು ವರ್ಕ್ ಆಗಿತ್ತು. ಅದಕ್ಕೆ ಸ್ವಲ್ಪ ಹೈಪ್ ಕೂಡ ಬಂದಿತ್ತು ಆ ಟೈಮಲ್ಲಿ. ಸೊ ಶ್ರೀನಿ ಅವರು ದಳವಾಯಿಗೆ ಅಂತಾನೆ ಸೆಪ್ರೇಟ್ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದರ ಪ್ರಕಾರನೇ ಜಸ್ಟ್ ಈ ಬರ್ಡೇಗೆ ಅಂತ ಒಂದು ಪೋಸ್ಟರ್ನ ಬಿಟ್ಟಿದ್ದಾರೆ. ಇದು ಜಸ್ಟ್ ಈ ಪ್ರಾಜೆಕ್ಟ್ ಕೂಡ ಇದೆ ಅಂತ ತೋರಿಸಿದ ಹಾಗಷ್ಟೇ. ಇವರಿನ್ನ ಬೀರ್ಬಲ್ 2 ಮುಗಿಸ್ಬೇಕು ಅಂಡ್ ನಂತರ ತಮ್ಮ ಸಿನಿಮಾಗಳನ್ನು ಮಾಡಿಕೊಂಡು ನಂತರ ಇದರ ಸ್ಕ್ರಿಪ್ಟ್ ಬರೀಬೇಕು ಅಂಡ್ ಅದು ಓಕೆ ಆಗಬೇಕು. ಸೊ ಸ್ಟಿಲ್ ಎ ಲಾಂಗ್ ವೇ ಟು ಗೋ. ನಂಬರ್ 7 ಶಿವಣ್ಣ 131. ಇದನ್ನ ಕಾರ್ತಿಕ್ ಅದ್ವೈತ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇದರ ಕೌಂಟೌನ್ ಪೋಸ್ಟರ್ ಒಂದನ್ನು ಬಿಟ್ಟಿದ್ರು ಬರ್ಡೇಗಿಂತ 2 ದಿನಗಳ ಮುಂಚೆ. ಅದನ್ನು ನೋಡಿ ಓಕೆ ಏನಾದರೂ ಇದು ಥ್ರಿಲ್ಲರ್ ಇರಬಹುದಾ, ಹೊಸ ಥರದ ಸಿನಿಮಾನ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಬರ್ಡೇ ದಿನ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಅದು ತುಂಬ ಜನಕ್ಕೆ ವರ್ಕ್ ಆಗಿದೆ. ಹಲವು ಸಿನಿಮಾಗಳ ರೆಫರೆನ್ಸಸ್ನ ಇಟ್ಕೊಂಡು ಅದರಿಂದ ಈ ಕ್ಯಾರೆಕ್ಟರ್ಗೆ ಬಿಲ್ಡಪ್ ಕೊಟ್ಟ ಹಾಗಿತ್ತು ಅದು. ಸೊ ಇಲ್ಲೂ ಕೂಡ ಇವರು ಮತ್ತೆ ಗ್ಯಾಂಗ್ಸ್ಟರ್ ರೋಲ್ನೇ ಮಾಡ್ತಾ ಇದ್ದಾರಾ ಅಂತ ಅನ್ನಿಸ್ತು ಆ ವಿಡಿಯೋನ ನೋಡಿದ ತಕ್ಷಣ. ಸ್ವಲ್ಪ ಬೇಜಾರಾಯಿತು ಕೂಡ. ಬಿಕಾಸ್ ಏನಾದರೂ ವೆರೈಟಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಅದು ಶಿವಣ್ಣನವರಿಂದ ಮಾತ್ರ ಸಾಧ್ಯ. ಬಿಕಾಸ್ ನಂಬರ್ ಆಫ್ ಫಿಲ್ಮ್ಸ್ ಅವ್ರ ಹತ್ರ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಸಾಲು ಸಾಲಾಗಿ ಗ್ಯಾಂಗ್ಸ್ಟರ್ ಸಿನಿಮಾಗಳೇ ಕಾಣ್ತಾ ಇದ್ದಾವೆ. ಅದೇ ಥರದ ರೋಲ್ಗಳು ಕಾಣ್ತಾ ಇದ್ದಾವೆ. ಸೊ ಲೆಟ್ಸ್ ಸಿ ಇಲ್ಲಿ ಅವರು ಯಾವ ರೀತಿಯ ರೋಲನ್ನು ಮಾಡ್ತಾ ಇದ್ದಾರೆ ಅಂತ. ನಂಬರ್ 8 ಜಾವ. ಇದು ಸತ್ಯಜ್ಯೋತಿ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇರುವಂಥ ಚಿತ್ರ. ಇದನ್ನು ರವಿ ಅರಸು ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಬರ್ಡೇಗೆ ಬಿಟ್ಟಂಥ ಪೋಸ್ಟರ್ ಇದು. ನಂಬರ್ 9 ಪ್ರೊಡಕ್ಷನ್ ನಂಬರ್ 3. ಇದರ ಬಗ್ಗೆ ನಾವು ಒಂದು ಅಪ್ಡೇಟ್ ವಿಡಿಯೋದಲ್ಲಿ ಮಾತಾಡಿದ್ವಿ. ಶ್ರೀನಿ ಅವರಿಗೆ ಗೀತಾ ಶಿವರಾಜ್ ಕುಮಾರ್ ಅವರೇ ಜಪಾನೀಸ್ನ ಒಂದು ಬುಕ್ಕನ್ನು ರೆಫರ್ ಮಾಡಿ ಆ ಕಥೆಯನ್ನು ಕನ್ನಡಕ್ಕೆ ತಗೊಂಡು ಬರೋಣವಾ ಅಂತ ಕೇಳಿದ್ರಂತೆ. ಸೊ ಅದಕ್ಕೋಸ್ಕರ ಅವರು ಕೊಲಾಬ್ರೇಟ್ ಆಗ್ತಾರೆ ಮುಂದೆ. ಆ್ಯಂಡ್ ಗೀತಾ ಪಿಕ್ಚರ್ಸ್ ಪ್ರೊಡಕ್ಷನ್ ಹೌಸ್ ಅಡಿಯಲ್ಲೇ ನಿರ್ಮಾಣ ಆಗುತ್ತೆ ಆ ಸಿನಿಮಾ. ಸೊ ಇದು ತಾರೆ ಜಮೀನ್ ಪರ್ ರೀತಿಯ ಒಂದು ಸಿನಿಮಾ ಅಂತೆ. ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಚಿತ್ರ. ಅದನ್ನೇ ಪೋಸ್ಟರ್ ಕೂಡ ಹೇಳುತ್ತೆ. ಸೊ ಇದೊಂದು ಬ್ರೆತ್ ಆಫ್ ಫ್ರೆಶ್ ಏರ್ ಅಂತಾನೆ ಹೇಳ್ಬೋದು. ಈ ಥರದ ಪಾತ್ರಗಳನ್ನು ಅವ್ರು ಚೆನ್ನಾಗಿ ಮಾಡ್ತಾರೆ. ಅವು ಚೆನ್ನಾಗಿ ಒಪ್ತವೆ ಕೂಡ ಶಿವಣ್ಣ ಅವರಿಗೆ. ಸೊ ವೆಯ್ಟಿಂಗ್ ಫಾರ್ ದಿಸ್. ನಂಬರ್ 10 ಇನ್ಸ್ಪೆಕ್ಟರ್ ವಿಕ್ರಮ್ ರಿಟರ್ನ್ಸ್. ತುಂಬ ವರ್ಷಗಳಿಂದ ಈ ಸಿನಿಮಾ ಅನೌನ್ಸ್ ಆಗ್ತಾನೆ ಇದೆ. ಹೋದ ವರ್ಷ ತುಂಬ ಒಳ್ಳೆ ಪೋಸ್ಟರ್ನಿಂದ ಇದು ಕನ್ಫರ್ಮ್ ಆಗಿತ್ತು ಕೂಡ. ಸೊ ಇದು ಕೂಡ ಲೈನ್ನಲ್ಲಿ ಇದೆ. ಬಟ್ ಅದ್ಯಾಕೋ ಈ ವರ್ಷ ಪೋಸ್ಟರ್ ಅಂತ ರಿಲೀಸ್ ಮಾಡಲಿಲ್ಲ ಈ ಟೀಮ್ ಅವರು. ಮೇ ಬಿ ಇದು ಮುಂದೆ ಹೋಯಿತು ಅಂತ ಅನ್ಸುತ್ತೆ. ನಂಬರ್ 11 ಇನ್ನು ಇವುಗಳನ್ನ ಬಿಟ್ಟು ಶಿವಣ್ಣ ಅವರು ರಾಮ್ ಚರಣ್ ಅವರ 16ನೇ ಸಿನಿಮಾದಲ್ಲೂ ಕೂಡ ಒಂದು ಸ್ಟ್ರಾಂಗ್ ರೋಲ್ನ ಮಾಡ್ತಾ ಇದ್ದಾರೆ. ಕೇಮಿಯೋ ಅಲ್ಲ, ಇದು ಫುಲ್ ಫ್ಲೆಜ್ಡ್ ರೋಲೇನೆ. ಅದರ ಬಗ್ಗೆ ಶಿವಣ್ಣ ಅವರು ಎಕ್ಸೈಟ್ ಆಗಿದ್ರು ಕೂಡ. ತುಂಬ ಚೆನ್ನಾಗಿದೆ ಸಿನಿಮಾ, ಹಾಗೆ ಈ ರೋಲ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಅಂತ. ಸೊ ಅಲ್ಲೂ ಕೂಡ ಇವರು ಕಾಣಿಸ್ಕೊಳ್ತಾರೆ. ಸೊ ಇಷ್ಟು ಶಿವಣ್ಣನ ಸಿನಿಮಾಗಳು. ಅಶ್ವತ್ಥಾಮ ಇತ್ತು ಶಿವಣ್ಣ 127. ಅದಕ್ಕೆ ಡೇಟ್ ಇಶ್ಯೂಸಾ ಅಥವಾ ಬಜೆಟ್ ಇಶ್ಯೂಸಾ ಗೊತ್ತಿಲ್ಲ. ಬಟ್ ಅದು ಈಗ ಹಿಂದಿಯಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ. ಸಚಿನ್ ಅವರು ಶಾಹಿದ್ ಕಪೂರ್ ಅವರ ಜೊತೆ ಅದನ್ನು ಶುರು ಮಾಡ್ತಾ ಇದ್ದಾರೆ. ಹೀಗೆ ಏನೇ ಆದರೂ ಕೂಡ ಶಿವಣ್ಣ ಅವರ ಹತ್ರ ಪ್ರೊಡ್ಯೂಸರ್ಸ್ ಹೋಗೋದು, ಡೈರೆಕ್ಟರ್ಸ್ ಹೋಗೋದು ನಿಲ್ಲೋದಿಲ್ಲ. ಹಾಗೆ ಅವರು ಅದನ್ನು ಇನ್ನೂ ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಬಿಲೇಟೆಡ್ ಬರ್ಡೇ ವಿಶಸ್ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ. ಹೀಗೆ ಇನ್ನಷ್ಟು ಕಾಲ ಈ ಇಂಡಸ್ಟ್ರಿಯನ್ನು ಮುನ್ನಡೆಸ್ತಾ ಇರಿ. ಇನ್ನಷ್ಟು ಹೆಚ್ಚು ಸಿನಿಮಾಗಳು ನಿಮ್ಮಿಂದ ಬರಲಿ ಅಂತ ಕೇಳ್ಕೊಳ್ತಾ ನಾನು ಹೊರಡ್ತಾ ಇದ್ದೀನಿ. ಹೋಗಿಂತ ಮುಂಚೆ ಒಂದ್ಸಲಿ ಊಹೆ ಅಂದ್ಬಿಡಿ ಶಿವಣ್ಣ ಅವರಿಗೆ. ಹಾಗೆಯೇ ನೀವು ಈ ಲಿಸ್ಟಲ್ಲಿ ಇರುವಂಥ ಯಾವ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.